ನಮಸ್ಕಾರ ದೇವ್ರು. ಎಸ್, ವಿ ಆರ್ ಬ್ಯಾಕ್. ವಿ ಆರ್ ಬ್ಯಾಕ್ ಇನ್ ಹಿಮಾಲಯನ್. ಲಯನ್ ತರ ಬರ್ತಾ ಇದೆ ನೋಡಿ, ಲಯನ್ ಮ್ಯಾವ್. ಓ ಸಾರಿ, ಲಯನ್ ಮ್ಯಾವ್ ಅನ್ನಲ್ಲ, ಎಲ್ಲ ಬೆಕ್ಕೇನೆ. ಯಾರದು? ಅಮ್ಮ ನಾನು ಬೇಕು. ಆದ್ರೂ ಎಸ್, ಈಗ ನಾವು ಮತ್ತೆ 100 ಫೀಟ್ ರೋಡ್ ಕಡೆಗೆ ಹೋಗ್ತಾ ಇದ್ವಿ. ಯಾಕೆ ಅಂದ್ರೆ ಗಾಡಿದು ಹೆಡ್ಲೈಟ್ ಹೋಗ್ಬಿಟ್ಟಿದೆ. ಸುಮಾರು ಜನ ಅನ್ಕಂತ ಇರ್ತೀರಾ, ಈ ನನ್ ಮಗ ಗಾಡಿನೇ ಓಡ್ಸಲ್ಲ, ಬರೀ ತಗೋಗ್ ರೆಡಿ ಮಾಡಿಸ್ತಾನೆ ಇರ್ತಾನೆ ಅಂತ. ಈಗ ಏನಕ್ಕೆ ಹಿಂಗೆ ಅಂತ ಅಲ್ವಾ, ನನ್ಗೂ ಗೊತ್ತಿಲ್ಲ. ಓಡಿಸ್ತಾ ಇದ್ರು ಈ ಗಾಡಿ ಅದ್ ಯಾಕೆ ಇಷ್ಟೊಂದು ಖರ್ಚು ಕೊಡ್ತದೆ ಅನ್ನೋದೇ ಗೊತ್ತಿಲ್ಲ. ಮೋಸ್ಟ್ಲಿ ಓಡಿಸ್ದಲೇ ನಿಲ್ಸಿನೇ ಗಾಡಿ ಹಿಂಗೆ ಅಡಾಳಾಗ್ಬಿಟ್ಟಿರ್ಬೇಕು, ನನ್ಗಂತೂ ಗೊತ್ತಿಲ್ಲ. ನೋಡುವ, ಈಗ ಹೋಗಿ ಅಂಡರ್ ವಾರಂಟಿಲೇ ಇದೆ ಬಲ್ಪು, ಹೆಡ್ಲೈಟ್ ಚೇಂಜ್ ಮಾಡಿಸಿದೆ, LGPದು 5 ವಾಟೇಜ್ ಮತ್ತೆ ಬ್ರೈಟ್ನೆಸ್ ಚೆನ್ನಾಗಿ ಬರಲಿ ಅಂತ ಹಾಕ್ಸಿದ್ದು ವೈಟ್ ಲೈಟು. ಲೆಕ್ಕದಲ್ಲಿ ವೈಟ್ ಲೈಟ್ ಹಾಕ್ಸಂಗಿಲ್ಲ, ಕಾಪ್ಸ್ ಹುಡಿಕೊಂಡ್ ಹೊಡಿತಾರೆ. ಆದ್ರೆ ಏನ್ ಮಾಡೋದು, ಕಣ್ಣು ಕಾಣಲ್ವಲ್ಲ ಕತ್ಲಲ್ಲಿ. ಬರೀ ಇಂಥದೆಯಾ? ಅಂದ್ರೆ ಲೈಟು ಬ್ರೈಟ್ ಆಗಿಲ್ಲ, ಶೋರೂಮ್ ಇಂದ ಬಂದಿರೋದು ಅಂತ ಹೇಳ್ತಾ ಇರೋದು. ಅದಕ್ಕೆ ಚೇಂಜ್ ಮಾಡಿಸಿರೋದು. ಅದು ಅಂಡರ್ ವಾರಂಟಿ ಇದೆಯೋ ಇಲ್ಲ ಹೊಗೆ ಹಾಕ್ಸ್ಕೊಂಡ್ಬಿಟ್ಟಿದ್ಯೋ ವಾರಂಟಿ ಗೊತ್ತಿಲ್ಲ. ಬ್ಯಾಗ್ ಅಲ್ಲಿ ಬಾಕ್ಸ್, ಏನಪ್ಪ ಇದು ಅಂಡರ್ ವಾರಂಟಿ ಇದೆಯಾ ಏನು ಗೊತ್ತಿಲ್ಲ. ಬಾಕ್ಸ್ ಸಮೇತ ತಗೊಂಡು ಹೋಗ್ತಾ ಇದ್ದೀನಿ. ಬಿಚ್ಚಿ ನೋಡಾದ್ಮೇಲೆ ಗೊತ್ತಾಗೋದು ಬಲ್ಪ್ನ. ಬಿಚ್ಚಿ ನೋಡ್ಬಿಟ್ಟು ಅದ್ರ ಮೇಲೆ ಬರ್ದವ್ರೆ, ಅದೇನಾರ ಅಂಡರ್ ವಾರಂಟಿ ಇದ್ರೆ ಉಳಿತಾಯ, ವಾರಂಟಿಲಿಲ್ಲ ಅಂದ್ರೆ ಗೋವಿಂದ ಗೋವಿಂದ ಗೋವಿಂದ. ಕಾಸೆಲ್ಲ ಖರ್ಚು ಮಾಡಿ ಮತ್ತೆ ಲೈಟ್ ಹಾಕ್ಸ್ಬೇಕಾಯ್ತದೆ. ಗುರು ಬಾಸ್ ಅಂತ ಹಾಕ್ಸ್ಬಿಡೋದ, ಬಾಸ್ ಚಪ್ರಿ ಅನ್ಬಿಡ್ತಾರೆ, ಬೇಡ. ನೋಡೋಣ ಯಾವ್ದಾಗುತ್ತೆ ತಗೊಂಡು ಹಾಕ್ಸ್ಕೊಂಡು ಮಾಡೋಣ, ಏನೋ ಒಂದು ವ್ಯವಸ್ಥೆ ಮಾಡಿ ನೋಡುವ. ಏನ್ ಗುರು, ಈ ರೋಡ್ ಎಲ್ಲ ಕಿತ್ತೋಗಿ ಎಲ್ಲ ಕೊಚ್ಚಾಗಿ ನಿಂತೈತೆ. ನಾವು ಕೊಟ್ಟಿರೋ ದೇಶ ಇದು. ಮತ್ತೆ ಗುರು ಇನ್ನೊಂದೇನಾಗಿರೋದು ಅಂದ್ರೆ, ಗಾಡಿ ಯಾಕೋ ಫುಲ್ ರಫ್ ಅನ್ನಿಸ್ತೈತೆ, ಹೆವಿ ರಫ್ ಅನ್ನಿಸ್ತೈತೆ. ಅದು ಚೆಕ್ ಮಾಡಿಸ್ಬೇಕು. ಬೊಯ್ಯ ತೆಗ್ದವ್ರ ಇಲ್ಲ ಶುಕ್ರವಾರ ಅಂತ ರಜಾ ಮಾಡ್ಬಿಟ್ಟವ್ರ? ನೋವೇ ಚಾನ್ಸ್ ಇಲ್ಲ, ಓಪನ್ ಇದೆ. ಇನ್ನೊಂದು ಯಾವ್ದೋ ಪುರ್ಜಾಗಳೇ ಬಿಚ್ಬಿಟ್ಟವ್ರ ಇದಕ್ಕೆ. ಏನೇ ಅದು ಇಂಜಿನ್ ಸಾಮಾನೆಲ್ಲ ಕಳಿಸಿ ಬಿಸಾಬಿಟ್ಟು ಹಿಂಗೋಗ್ಬಿಟ್ಟವರಲ್ಲ ಡಬ್ಬ ನನ್ನ ಮಕ್ಕಳು. ಯಾವನ ದೇಪ್ಕೊಂಡು ಹೋಗ್ಬಿಟ್ರೆ ಏನ್ ಗತಿ? ಬೈ ಹೆಡ್ಲೈಟು ಅದೇ ಅವತ್ತು ಹೇಳಿದ್ನಲ್ಲ, ಬತ್ತಾಲ ನೋಡಿ. ಐ ಬೀಮ್ ಬತ್ತೈತೆ, ಲೋ ಬೀಮ್ ಬತ್ತಾಲ, ಹೋಗ್ಬಿಡೈತೆ. ಅದು ಬಿಚ್ಚಿ ಒಂದ್ಸಲಿ ಅವನು ಅದ್ರ ಹಿಂದ್ಗಡೆ ಬರ್ದವನಿ ಡೇಟು. ವಾರಂಟಿ 1 ವರ್ಷ ಹೇಳಿದ, ಬಾಕ್ಸ್ ತಂದಿದ್ದೀನಿ. ಅದ್ರ ಹಿಂದ್ಗಡೆ ಏನಾರ ವಾರಂಟಿ ಇದ್ರೆ ಹೋಗಿ ಎಕ್ಸ್ಚೇಂಜ್ ಮಾಡಿಸ್ಕೊಂಡ್ ಬಂದ್ಬಿಡ್ತೀನಿ. ಇದೇನೆಲ್ಲ ಬಿಚ್ಬಿಟ್ಟು ಫುಲ್ಲು ಬಗಾಲ್ ಮಾಡ್ಬಿಟ್ಟಿದ್ದೀರಾ. ಫುಲ್ಲು ಇಂಜಿನ್ನೇನೆ ಸಲಾಸ್. 1 ಲಕ್ಷ ಹೊಡೈತಾ? ಯಾರ್ ಭಯ ಅವನು? ಪ್ರಜೆ ಎಲ್ಲಿ ಲಡಾಖ್ ತಗೊಂಡೋಗಿದ್ನಂತ? ಓ ಸರಿ ಬಿಡಿ, ನಾವೇ ಎಲ್ಲೂ ಹೋಯ್ತಲ್ಲ. ಇಷ್ಟೆಲ್ಲ ಮಾಡಿಸ್ಕೊಂಡು ಫಾಗ್ ಲ್ಯಾಂಪ್ ಅದು ಇದು ಹಾಕ್ಸ್ಕೊಂಡು ನಾವೇ ಎಲ್ಲೂ ಹೋಯ್ತಲ್ಲ. ಸೊ ಗೈಸ್, ಬ್ಯಾಡ್ ನ್ಯೂಸ್ ಏನು ಅಂದ್ರೆ, 6ನೇ ತಾರೀಕು 1ನೇ ತಿಂಗಳು 2023 ನಾನು ಹಾಕ್ಸಿದದ್ನ ಲೈಟ್ನ ಉಡೀಸ್ ಬಾತ್ ಆಗ್ಬಿಟ್ಟಿದೆ ಅದು ಫುಲ್ಲು. ಸೊ ಹೆಡ್ಲೈಟ್ ಓಪನ್ ಮಾಡ್ಕೊಂಡು ನಾನು
ಈ ಗ್ಯಾರೇಜ್ ಅವ್ರ ತರನೇ ಹೋಯ್ತಾ ಇದೀನಿ ಈಗ ಲೈಟ್ ತಗೊಂಬರಕ್ಕೆ. ಸೊ ಗೈಸ್, ಬ್ಲೇಡ್ ಬಿದ್ದಿದೆ 2,500 ರೂಪಾಯಿಗೆ ತಗೊಂಡಿದ್ದೀನಿ ಹೆಡ್ಲೈಟು. ಗಾಡಿದು ಸ್ಥಿತಿ ನೋಡಿ ಹೆಂಗಾಗಿದೆ, ಸ್ಥಿತಿ ಪರಿಸ್ಥಿತಿ ನೋಡಕ್ ಆಯ್ತಲ್ಲ. ನಡ್ರಿ ಫಸ್ಟ್ ಹೋಗಿ ಹೆಡ್ಲೈಟ್ ಹಾಕ್ಸ್ಕೊಡೋದ. ಸೊ ಗೈಸ್, 2,500 ರೂಪಾಯಿಗೆ ಬಿದ್ದಿದೆ. HJG ಇದೇನೆ ಬ್ರ್ಯಾಂಡ್ ಇದುವೆ. ಸ್ವಿಚ್ ಇಲ್ವಂತೆ. ಸ್ವಿಚ್ಚು ಅಲ್ಲೇ ಮಾಮೂಲಿ ಅಂಕಲ್ ಅಂಗಡಿಲಿ ತಗೊಬೇಕು. ಸ್ವಿಚ್ಚು ತಗೊಂಡ್ಬಿಟ್ಟು ಫಿಟ್ ಮಾಡಿಸಿ ಫೈನಲ್ ಲುಕ್ಗೆ ಐ ವಿಲ್ ರಿಸ್ಯೂಮ್ ದ ಬ್ಲಾಗ್. ವಿತೌಟ್ ರಿಂಗ್ ತಗೊಂಡಿರೋದು, ವಿತ್ ರಿಂಗು ಬೇಡ ಅಂದ್ಬಿಟ್ಟು. ಆಮೇಲೆ ಗಾಡಿ ಒಂದು ರೌಂಡ್ ತೋರ್ಸೋಣ ಅಂತ ಅನ್ನಿಸ್ತು, ಹಂಗೆ ತೋರಿಸ್ಬಿಟ್ಟು. ಹೆಡ್ಲೈಟು ಬಲ್ಪ್ ಹಾಕಿಸ್ಬೋದಾಗಿತ್ತು, ಆದರೆ ಲುಕ್ಸ್ ಮ್ಯಾಟರ್ಸ್. ಲುಕ್ಸ್ಗೋಸ್ಕರ 3,000 ರೂಪಾಯಿ ಬ್ಲೇಡ್ ಹಾಕ್ಸ್ಕೊಂಡ್ ಬಂದಿದ್ದೀನಿ. ಈಗ ನಮ್ಮಮ್ಮ ನೋಡ್ತದ, ಇದನ್ನ ನೋಡಿದ್ರೆ ಕೆರದಲ್ಲೇ ಹೊಡೆಯೋದು, ಕೆರಗಿ ತಗೊಂಡೆ. 3,000 ರೂಪಾಯಿ ಖರ್ಚು ಅಂದ್ರೆ ಇರ್ಲಿ, ಏನು ಮಾಡೋಕ್ಕಾಗಲ್ಲ. ಯಾರೇ ಉಗಿದ್ರು ಮುಖ ಒರೆಸ್ಕೊಂಡು ಮುಂದಕ್ಕೆ ಹೋಯ್ತಾ ಇರಬೇಕು ಅಂತ ಡಾಕ್ಟರ್ ಬ್ರೋ ಹೇಳಿದ್ದಾರೆ. ಸೊ ಎಸ್, ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗು ಗುರು. ಇಂಜಿನ್ ಲೈಟೇ ಆಫ್ ಆಯ್ತಾ ಇಲ್ವಲ್ಲ ಗುರು, ಮತ್ತೆ ಗ್ಯಾರೇಜ್ಗೆ ಏನಾದ್ರು ತಗ್ಗಿಗ ಹೋಗ್ಬೇಕಾ? ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸೊ ಎಸ್, ನಾವು ಮುಗಿಸ್ಕೊಂಡು ಬಂದ್ವಿ ಗಾಡಿ ಕೆಲಸಗಳು ಪ್ಲಸ್ ನಮ್ಮ ಮಮ್ಮಿ ಕೆಲಸ ಎಲ್ಲಾನು. ಈಗ ನಾವು ಕರೆಂಟ್ಲಿ ಊಟಿ ರೋಡ್ ಹತ್ರ ಇದ್ದೀವಿ. ನಾವು ಆಕ್ಚುಲಿ ಈಗ ಜಿಮ್ ಕಡೆಗೆ ಹೋಗ್ತಾ ಇದೀವಿ. ಜಿಮ್ ಕಡೆಗೆ ಇದೆಲ್ಲ ನಥಿಂಗ್. ತನ್ನ ಲೆಕ್ಕದಲ್ಲಿ ಎತ್ತಾ ಇದೆ. ನನ್ನ ಬಾಡಿನ ನಾನೇ ರೆಡ್ಯೂಸ್ ಮಾಡಬೇಕು ಅಂತ ಕೆಜಿ ಲೆಕ್ಕದಲ್ಲಿ ಬಂದ್ಬಿಡ್ತೀನಿ. ಜಿಮ್ಗೆ ಹೋಗಿ ಜಿಮ್ಮಿಂದ ಬಂದು ಬರೋ ಟೈಮಲ್ಲಿ ಬ್ರೈಟ್ನೆಸ್ ತೋರಿಸ್ತೀನಿ. ಹೆಡ್ಲೈಟ್ ಹೊಸದು ಹಾಕ್ತಿದೀವಲ್ಲ ಈಗ, ಪ್ಲಸ್ ಈ ಫಾಗ್ ಲ್ಯಾಂಪು ಸರಿ ಹೋಗಿದೆ. ವಿತ್ ಫಾಗ್ ಲ್ಯಾಂಪು ವಿತೌಟ್ ಫಾಗ್ ಲ್ಯಾಂಪು ಡಿಫ್ರೆನ್ಸ್ ಇದೆಯಾ ಏನು ನನಗೂ ಆ್ಯಕ್ಚುಲಿ ಗೊತ್ತಿಲ್ಲ. ಟೆಸ್ಟಿಂಗು ಲೆಕ್ಕಾಚಾರದಲ್ಲಿ ಹೇಗಿದೆ, ಹೆಂಗಿದೆ, ಹೆಂಗ್ ಬರುತ್ತೆ ಲೈಟ್ ಹತ್ರ ಎಲ್ಲ ಅಂತ. ಸೊ ಜಿಮ್ಗೆ ಒಬ್ಬನೇ ಹೋಗ್ತಾ ಇಲ್ಲ, ಒಬ್ಬ ಫ್ರೆಂಡ್ ಬರ್ತಾನೆ ಜೊತೆಗೆ. ನೋಡಿರ್ತೀರ ಅವನ್ನ ಗೈಸ್. ಬಂದ ನೋಡಿ ಅಣ್ಣ, ಆಫ್ ರೋಡಿಂಗ್ ಎಲೆಕ್ಟ್ರಿಕಲಿ. ಖುಷಿ ಅವನ್ಗೆ, ಖುಷಿ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ನಾನು ಇದೇನಪ್ಪ ಕೈ ಒದ್ದೆ ಆಯ್ತೈತೆ ಅಂದ್ರೆ ನಾಯಿ ಬಂದು ಕೈ ನೆಕ್ತೈತೆ. ಬಾ ನೋಡು ಇಲ್ಲಿ. ಅದಕ್ಕೆ ಹಾಕ್ಸಿದ್ದು, ಚೆನ್ನಾಗಿ ಕಾಯ್ತೈತೆ ಅನ್ಬಿಟ್ಟೇನೆ. ಸೊ ಗೈಸ್, ಜಿಮ್ಮು ಮುಗಿಸ್ಕೊಂಡು ಬಂದಿದ್ದೀವಿ. ಈಗ ಟೆಸ್ಟಿಂಗ್ ಮಾಡೋಣ ನೋಡಿ. ಒಳ್ಳೆ ಬ್ರೈಟ್ನೆಸ್ ಇದೆ ಗೈಸ್. ಐ ಬೀಮ್ ಹೊಡೆದ್ಬಿಟ್ರಂತೂ ಲೋ ಬೀಮಿ ಇಷ್ಟೊಂದು ಸಖತ್ತಾಗಿ ಗೊತ್ತೈತೆ. ಇನ್ನು ಐ ಬೀಮ್ ಕೇಳ್ಬೇಕಾ? ಜೊತೆಗೆ ಫಾಗ್ ಲ್ಯಾಂಪ್ ಕಾಂಬೋ. ತಡ್ರಿ, ಈ ಕಡೆ ರೋಡಲ್ಲಿ ಹೋಗೋಣ, ಕತ್ಲೆ ಕರೆಕ್ಟ್ ಆಗಿರುತ್ತೆ. ಇಲ್ಲಿ ಲೋ ಬೀಮು, ಇದು ಹೈ ಬೀಮು. ಪಾಸಿಂಗ್ ಹೊಡೆದ್ರೆ ಡುಸ್. ಫಾಗ್ ಲ್ಯಾಂಪು ವೈಟ್ ಹಾಕ್ಬಿಟ್ರೆ ಇಡೀ ಊರಿಗೆ ನಾವೇ ಕಾಣಿಸ್ಬಿಡ್ತೀವಿ. ಸೂಪರ್. ಸದ್ಯಕ್ಕೆ ಇದು ಲೋ ಬೀಮಲ್ಲಿ ಓಡಿಸ್ತಾ ಇರೋದು ಗಾಡಿ. ಫಾಗ್ ಲ್ಯಾಂಪ್ದು ಸ್ವಿಚ್ಚು ಬರೀ ಹೋಗಿದ್ದು, ಸ್ವಿಚ್ ಚೇಂಜ್ ಮಾಡಿಸಿದ್ದು ಅಷ್ಟೇ. ಅದನ್ನ ಸಖತ್ ಬ್ರೈಟ್ನೆಸ್ ಇದೆ ಗೈಸ್. HJG ಅಂದ್ರೆ ಸುಮ್ಮನೆನಾ? ಫಾಗ್ ಲ್ಯಾಂಪು HJGನೇ, ಹೆಡ್ಲೈಟು HJGನೇ. ದಿನಾಗ್ಲೂ ಈ ರೋಡಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ಎದುರುಗಡೆ ಹೆಂಗೆಂಗೋ ಬರೋರು ಅನ್ಕೊಳ್ಳಿ, ಹೆಡ್ಲೈಟ್ ಬ್ರೈಟ್ನೆಸ್ ಇಲ್ದಲೆ. ಆ ಹಳೇದಂತೂ ಬಲ್ಪು ನೋಡಿ ಹಿಂಗೆ, ಹಳೇದಂತೂ ಬಲ್ಪು ಏನು ಇದು ಲೋ ಬೀಮು ಆಫೇ ಆಗೋಯ್ತಾಯ್ತು, ಬರ್ತಾನೆ ಇರ್ಲಿಲ್ಲ. ಬಂದ್ರು
ಸ್ಪಾರ್ಕ್ಲಿಂಗ್ ಫುಲ್ಲು, ಮಿಟಿ ಪಿಟಿ 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 ಅನ್ನೋದು ಫುಲ್ಲು, ಇಲ್ಲ ಮಿನಿ ಮಿನಿ ಅನ್ನೋದು. ಅದಕ್ಕೆ ಐ ಬೀಮ್ ಬರ್ತಿತ್ತು, ಐ ಬೀಮು ಫುಲ್ ಡಿಮ್ಮು. ಅದು ಪಾಪ 2 ವರ್ಷ ಆಗಿತ್ತು, ಎಷ್ಟು ವರ್ಷ ಅಂತ ಅದು ಬರೋದದು. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. XUV ಹೆಡ್ಲೈಟ್ ಬಿಚ್ಚಿಸ್ಕೊಂಡು ಹಾಕ್ಸ್ಕೊಡ್ಬೇಕು ಗುರು. ಒಳ್ಳೆ ಥ್ರೋ, ಒಳ್ಳೆ ಬ್ರೈಟ್ನೆಸ್ಸು ನಿಮ್ಮ ಅಪ್ಪ ಕೊಡ್ತಾನೆ ಅಂತ. ಇದೇನ್ ಚೆನ್ನಾಗಿಲ್ಲ ಅಂತಲ್ಲ, ಇದು ಸಖತ್ತಾಗೈತೆ. ರೈಡ್ಗೆಲ್ಲ ಹೋದ್ರೆ ಒಳ್ಳೆ ಬ್ರೈಟ್ನೆಸ್ಸು. ಫಾಗ್ ಲ್ಯಾಂಪ್ ಆನ್ ಮಾಡೋದೇ ಬೇಡ. ನುಗ್ಗಪ್ಪ ನುಗ್ಗು, ಆಯ್ತು. ದೊಡ್ಡದು ನಿಂದೇನೆ ಗಾಡಿ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಅವರು ಸೊ ಎಸ್ ಗಾಯ್ಸ್, ಥ್ರೋ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಆದ್ರೂ ಈ ಕಾರವ್ರು ಅವಳಿ ತಪ್ಪಲ್ಲ, ನಮ್ಗೆ ಬುಗ ಬುಗ ಅಂದ್ಬಿಟ್ಟು ಇಲ್ಲೇ ಐ ಬಿ ಮಾಡ್ಕೊಂಡು ಬಂದ್ಬಿಡ್ತಾರೆ ಮುಂದಕ್ಕೆ. ಏನು ಮಾಡೋಕ್ಕಾಗಲ್ಲ. ಸೊ ಎಸ್, ಬಹಳ ದಿನಗಳ ನಂತರ ಇದಾಗಿತ್ತು ಒಂದು ವ್ಲಾಗ್. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಎಸ್, ಗೊತ್ತಲ್ಲ ರೈಮ್ಸು. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್, ಥ್ಯಾಂಕ್ ಯು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.